ಸಿಟಿ ರವಿ ಅವರನ್ನ ರಾತ್ರಿ ಸುತ್ತಾಡಿಸಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿಗೆ ಎಂಟ್ರಿ ಕೊಟ್ಟಂತ ಡಿಸಿಎಂ ಗೃಹ ಸಚಿವರು ಪೊಲೀಸರ ನಡೆ ಈ ರಾತ್ರಿ ಸ್ಟೇಷನ್ ಇಂದ ಸ್ಟೇಷನ್ಗೆ ರೌಂಡ್ಸ್ ಹೊಡ್ತಾರಲ್ಲ ಅಲ್ಲಿ ಸಿಟಿ ರವಿ ಅವರನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಗೃಹ ಸಚಿವರೇ ಒಂದು ರೀತಿ ಸ್ಟೇಟ್ಮೆಂಟ್ ಬಂತು. ಇನ್ನೊಂದು ಕಡೆ ಪ್ರಭಾವಿ ಮಂತ್ರಿಯೊಬ್ಬರ ಕೈವಾಡ ಇದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳು ಶುರುವಾದವು. ಪೊಲೀಸರ ನಡೆಯ ಬಗ್ಗೆ ಪರ ವಿರೋಧದ ಚರ್ಚೆ ಇದೆ. ಬೆಳಗಾವಿ ಪೊಲೀಸ್ ಕಮಿಷನರ್ ಕಚೇರಿಗೆ ಡಿಕೆ ಭೇಟಿ. ಬೆಳಗಾವಿ ಪೊಲೀಸ್ ಕಮಿಷನರ್ ಯಡಾ ಮಾರ್ಟಿನ್, ಐಜಿಪಿ ವಿಕಾಸ್ ಕುಮಾರ್, ಎಸ್ಪಿ ಭೀಮಾಶಂಕರ್ ಗುಳೇದ್ ಇವರ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ. ಅವತ್ತೇನಾಯಿತು, ಯಾಕೆ ರಾತ್ರಿ ಇಡೀ 3 ಜಿಲ್ಲೆಗಳಿಗೆ ಸಿಟಿ ರವಿ ಅವರನ್ನ ಸುತ್ತಿಸಲಾಯಿತು, ಐಜಿಪಿ ವಿಕಾಸ್ ಕುಮಾರ್ ಹಾಗೆ ಎಸ್ಪಿ ಭೀಮಾಶಂಕರ್ ಗುಳೇದ್ ಇವರ ಜೊತೆಗೆ ಡಿಕೆ ಶಿವಕುಮಾರ್ ಡಿಸಿಎಂ ಇವತ್ತು ಚರ್ಚೆಯನ್ನು ನಡೆಸಲಿದ್ದಾರೆ. ರಾತ್ರಿ ಸುತ್ತಾಡಿಸಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಾಹಿತಿಯನ್ನು ಪಡೆಯೋದಕ್ಕೆ ಬೆಳಗಾವಿಗೆ ಎಂಟ್ರಿ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಗೃಹ ಸಚಿವರು. ಪೊಲೀಸರ ನಡೆ ಪರ ವಿರೋಧದ ಚರ್ಚೆ ಶುರುವಾಗಿದೆ. ಹಾಗೇನೆ ಗೃಹ ಇಲಾಖೆಯನ್ನೇನಾದರೂ ಹೋಮ್ ಮಿನಿಸ್ಟರ್ನ ಓವರ್ಟೇಕ್ ಮಾಡಿ ಅಲ್ಲಿ ಡಿಸಿಷನನ್ನು ತೆಗೆದುಕೊಳ್ಳಲಾಯ್ತಾ ಅನ್ನೋ ಚರ್ಚೆ ಸಹಜವಾಗಿತ್ತು. ಅದನ್ನು ಮಾನ್ಯ ಹೋಮ್ ಮಿನಿಸ್ಟರ್ ಅವ್ರಿಗೂ ಕೂಡ ಕೇಳಲಾಯ್ತು ಆ ಪ್ರಶ್ನೆಯನ್ನು. ಇಲ್ಲ ಅಂತ ಯಾವುದೇ ಪ್ರಶ್ನೆನೇ ಇಲ್ಲ, ನನಗಿಂತ ಮೇಲೆ CM ಇದ್ದಾರೆ, ಅದನ್ನು ಬಿಟ್ಟು ಯಾರೂ ಕೂಡ ಮಧ್ಯಪ್ರವೇಶ ಮಾಡೋಕ್ಕಾಗಲ್ಲ. ಜೊತೆಗೆ ಯಡಾ ಮಾರ್ಟಿನ್ ಅವರು ಮಾಧ್ಯಮ ಪ್ರಕಟಣೆ ಹೊರಡಿಸಿದಂಥ ಪ್ರಕಾರ ನಮಗೆ ಸೇಫ್ಟಿ ದೃಷ್ಟಿಯಿಂದ ನಾವು ಏನು ಸ್ಟೇಷನ್ಗಳಿಗೆ ಬಂದಂಥ ಸಂದರ್ಭದಲ್ಲಿ BJP ನಾಯಕರು ಬಂದರು, ಮೀಡಿಯಾದವ್ರು ಬಂದರು. ಸೊ ಆ ಕಾರಣಕ್ಕೆ ನಾವು ಸಿಟಿ ರವಿ ಅವ್ರನ್ನ ಒಂದು ಸ್ಟೇಷನಿಂದ ಮತ್ತೊಂದು ಸ್ಟೇಷನ್ಗೆ ನಾವು ಶಿಫ್ಟ್ ಮಾಡಬೇಕಾದಂಥ ಅನಿವಾರ್ಯತೆ ಬಂತು, ಅದು ಸೆಕ್ಯೂರಿಟಿ ರೀಸನ್ನಿಂದ ಅಂತ ಯಡಾ ಮಾರ್ಟಿನ್ ಅವರು ಹೇಳಿದ್ದಾರೆ. ಆದರೆ ಇಲ್ಲಿ ಒಂದು ಕಡೆ ಮಂಜುನಾಥ್ ಅವ್ರನ್ನ ಯಾರೂ ಅಲ್ಲ, ಕೊನೆಗೆ ಒಬ್ಬ CPIಯನ್ನು ಅಲ್ಲಿ ಅಮಾನತು ಮಾಡುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಬೆಳಗಾವಿ ಪೊಲೀಸ್ ಕಮಿಷನರ್ ಕಚೇರಿಗೆ ಡಿಕೆ ಶಿವಕುಮಾರ್ DCM ಈಗ ಭೇಟಿ ನೀಡಿದ್ದಾರೆ. ಪೊಲೀಸರ ಕಾರ್ಯವೈಖರಿ ಭಾಳ ಚರ್ಚೆಗೆ ಗ್ರಾಸವಾಗಿತ್ತು. ಒಬ್ಬ MLCಯನ್ನು ರಾತ್ರಿ ಇಡೀ ಸುತ್ತಾಡಿಸುವಂಥದ್ದು, ಯಾರೊಬ್ಬ ಕಾಮನ್ ಮ್ಯಾನ್ ಆದರೂ ಕೂಡ ರಾತ್ರಿ ಇಡೀ ಪೊಲೀಸ್ ವಾಹನದಲ್ಲಿ ಸುತ್ತಾಡಿಸುವಂಥದ್ದು ಪ್ರಶ್ನೆ ಕಾರಣ. MLC ಆಗಿರಲಿ, ಒಬ್ಬ ಸಾಮಾನ್ಯ ಮನುಷ್ಯ ಆಗಿರಲಿ, ಯಾಕೆ ರಾತ್ರಿ ಇಡೀ ಸುತ್ತಾಡಿಸಲಾಯಿತು? ಜೊತೆಗೆ ಸೆಕ್ಯೂರಿಟಿ ಅಂತ ಬಂದಾಗ ಅಷ್ಟೊಂದು ಜನ ಇರಬೇಕಾದ್ರೆ, BJP ಲೀಡರ್ಗಳೇ ಸ್ಟೇಷನಲ್ಲಿ ಇರಬೇಕಾದ್ರೆ ಏನು ಅಷ್ಟು ಅಂಥ ತೊಂದರೆ MLC ಅವ್ರಿಗೆ ಆಗೋಕ್ಕೆ ಸಾಧ್ಯ ಇದೆಯಾ ಸಿಟಿ ರವಿ ಅವರಿಗೆ ಅನ್ನೋದು ಪ್ರಶ್ನೆ ಈಗ ಮೂಡುತ್ತೆ. ಬೆಳಗಾವಿಗೆ ಈಗ ಬಂದಿದ್ದಾರೆ ಗೃಹ ಸಚಿವರ ಸಭೆ. ಒಂದು ಕಡೆ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ, ಯಡಾ ಮಾರ್ಟಿನ್ ಅವ್ರನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಸಿಟಿ ಕಮಿಷನರ್ ಪೊಲೀಸ್ ಆಯುಕ್ತರ ಕಚೇರಿಗೆ DCM ಡಿಕೆ ಶಿವಕುಮಾರ್ ಕೂಡ ಆಗಮಿಸಿದ್ದಾರೆ. ಪ್ರಕರಣದ ಬಳಿಕ ಮೊದಲ ಬಾರಿ ಕಮಿಷನರ್ ಕಚೇರಿಗೆ ಡಿಕೆ ಶಿವಕುಮಾರ್ ಈಗ ಭೇಟಿ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಅಧಿಕಾರಿಗಳ ಜೊತೆಗೆ ಗೃಹ ಸಚಿವರು ಸಭೆಯನ್ನು ನಡೆಸಿದ್ದಾರೆ. ಸಹಜವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಜನರಿಗೂ ಕೂಡ ಒಂದಷ್ಟು ಪ್ರಶ್ನೆ ಮೂಡಿತು ಈ ಘಟನೆಯಿಂದ. ಕಮಿಷನರ್ ಕಚೇರಿಗೆ ಮೊದಲೇ ಆಗಮಿಸಿದಂಥ ಪರಮೇಶ್ವರ್ ಇದೀಗ DCM ಡಿಕೆ ಶಿವಕುಮಾರ್ ಕೂಡ ಜಾಯ್ನ್ ಆಗಿದ್ದಾರೆ.